ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ಟ್ರಿಗ್ನೋಮೆಟ್ರಿಯ ಪರಿಚಯವನ್ನು ನಾವು ಮಾಡಿಕೊಟ್ಟಿದ್ವಿ. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅನ್ನೋ ವಿಚಾರದಲ್ಲಿ ನಾನು ವಿಡಿಯೋವನ್ನು ಮಾಡಿದ್ದೆ. ಅದರ ನಂತರದಲ್ಲಿ ಟ್ರಿಗ್ನೋಮೆಟ್ರಿ ಪಾಠದಲ್ಲಿ ಬರುವಂತಹ ವಿವಿಧ ಪ್ರಕಾರದ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಮುಂದಾಗೋಣ. ಮೊದಲನೆಯದಾಗಿ ಪ್ರಾಬ್ಲಮ್ಸ್ ಆನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ತ್ರಿಕೋನಮಿತಿಯ ಅನುಪಾತಗಳ ಮೇಲಿನ ಸಮಸ್ಯೆಗಳನ್ನು ನಾನು ಇವತ್ತು ಬಿಡಿಸ್ತೀನಿ. ಮೊದಲನೇದು ಇಫ್ cos theta is equal to 8 divided by 17, then find the other 5 trigonometric ratios. ಕನ್ನಡದಲ್ಲಿ ಹೇಳೋದಾದ್ರೆ cos theta is equal to 8/17 ಆದಾಗ ತ್ರಿಕೋನಮಿತಿಯ ಉಳಿದ 5 ಅನುಪಾತಗಳನ್ನು ಕಂಡುಹಿಡಿಯಬೇಕು. ಅಂದರೆ sin theta, cos theta, tan theta, cot theta, secant theta, cosecant theta, ಈ ಥರ 6 ಅನುಪಾತಗಳು ನಿಮಗೆ ಗೊತ್ತಿದೆ. ಈಗ ಅದರಲ್ಲಿ ಅವರು 1 ಕೊಟ್ಟಿದ್ದಾರೆ, ನಾವು ಉಳಿದ 5 ಕಂಡುಹಿಡಿಯಬೇಕು. ಇದನ್ನು ಹೇಗೆ ಕಂಡುಹಿಡಿಯಬೇಕು ನೋಡೋಣ. ಈ ಥರದ ಲೆಕ್ಕಗಳು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಕೇಳೋದ್ರಿಂದ ನೀವೆಲ್ಲರೂ ಈಗ ಒಂದು ನೋಟ್ಬುಕ್ ಮತ್ತು ಪೆನ್ನನ್ನು ಇಟ್ಕೊಂಡು ಜೊತೆಯಲ್ಲೇ ಲೆಕ್ಕಗಳನ್ನು ಮಾಡಿದರೆ ಕಲೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಈಗ ಮೊದಲನೇದಾಗಿ ನಾನು ಏನು ಮಾಡ್ತೇನೆ, ಒಂದು ಲಂಬಕೋನ ತ್ರಿಭುಜವನ್ನು, ಅದರ ಒಂದು ರೂಪರೇಷೆ ನನಗೆ ಅಷ್ಟೇ ಬೇಕಿರೋದ್ರಿಂದ ಒಂದು ಲಂಬಕೋನ ತ್ರಿಭುಜವನ್ನು ಬರ್ಕೋತೇನೆ. ಇದು ಲಂಬಕೋನ ತ್ರಿಭುಜ ABC ಬರ್ತೀನಿ. ಇಲ್ಲಿ ಅವರು ಕೊಟ್ಟಿರೋ ಪ್ರಕಾರ cos theta is equal to 8/17. cos theta ಅಂದರೆ ಏನು? cos theta ಅಂದರೆ adjacent by hypotenuse ಅಂತ. cos theta adjacent by hypotenuse. ಈಗ ನಾನು ಥೀಟಾವನ್ನು ಸಿ ನಲ್ಲಿ ಬರ್ಕೊಂಡಾಗ AB ಅನ್ನೋದು ಆಪೋಸಿಟ್ ಆಗುತ್ತೆ, 90 ಡಿಗ್ರಿ ಎದುರಿರೋದು ಇದು ಹೈಪಾಟೆನ್ಯೂಸ್ ಆಗುತ್ತೆ. ನಂತರದಲ್ಲಿ ಉಳಿದಂತೆ ಇದು ಅಡ್ಜಸೆಂಟ್ ಆಗುತ್ತೆ. ಆ ಪ್ರಕಾರದಲ್ಲಿ ಅಡ್ಜಸೆಂಟ್ ಯಾವುದು ಅಂದರೆ BC ಮತ್ತು ಹೈಪಾಟೆನ್ಯೂಸ್ ಯಾವುದು ಅಂದರೆ AC. ನಾನು ಚಿತ್ರದಲ್ಲಿ ಗುರುತಿಸ್ಬಿಡ್ತೀನಿ. ಇದು 8 ಮೂಲಮಾನ ಇದೆ, ಇದು 17 ಇದೆ. ಈಗ ಉಳಿದ ABಯನ್ನು ನಾವು ಕಂಡುಹಿಡ್ಕೊಂಡ್ರೆ ಉಳಿದ ಅನುಪಾತಗಳನ್ನು ಕಂಡುಹಿಡಬಹುದು. ಅದನ್ನು ಹೇಗೆ ಕಂಡುಹಿಡಬೇಕು ಅಂದರೆ 2 ವಿಧಾನದಲ್ಲಿ ಮಾಡಬಹುದು. ಒಂದು, ನಮಗೆ ಈ ತ್ರಿಕೋನಮಿತಿಯ ಈ ಪೈಥಾಗೊರಿಯ ತ್ರಿವಳಿಗಳು ಅಥವಾ ಪೈಥಾಗೊರಸ್ ಟ್ರಿಪ್ಲೆಟ್ಸ್ ಆ ಥರದ್ದೊಂದಿಷ್ಟು ನೆನಪಿಟ್ಕೊಂಡ್ರೆ ಅಲ್ಲಿ ನಾವು ಒಂದನ್ನು ಹಾಗೆ ನೇರವಾಗಿ ಸಹ ಬರೆದಿಟ್ಕೋಬಹುದು, ಅಥವಾ ಪೈಥಾಗೊರಿಯ ಪ್ರಮೇಯದ ಪ್ರಕಾರ ನಾವು ರಚನೆ ಮಾಡಬಹುದು. ಪೈಥಾಗೊರಸ್ ಥಿಯರಮ್ನ ನಾನು ಅಪ್ಲೈ ಮಾಡ್ತೀನಿ. AC² is equal to AB² plus BC² ಅಂತ ಬರೀತೀನಿ. AC² ಅಂದರೆ ನಾವು 17² ಇದೆ. ಅದೇ ರೀತಿ AB ಅಂದರೆ ನಾವು ಕಂಡುಹಿಡಿಯಬೇಕಿದೆ. BC² ಅಂದರೆ 8². 17² ಅಂದರೆ 17 × 17. 17 × 17 ಎಷ್ಟು? 17ರ ವರ್ಗ ಅಂದರೆ 289. ನಂತರದಲ್ಲಿ AB² ಹಾಗೆ ಬರೀತೀನಿ. 8² ಅಂದರೆ 64. ಈಗ ನಾನು AB² ನಾನು ಬರೆಯುವುದರಿಂದ AB² ಅಲ್ಲೇ ಇದೆ ಅಂತ ತಿಳ್ಕೊಳ್ಳಿ. 64 ಈ ಕಡೆ ತಗೊಂಡು ಬಂದರೆ 289 - 64 ಆಯಿತು. ಈಗ AB² 289ರಿಂದ 64 ಕಳೆದಾಗ 9ರಲ್ಲಿ 4 ಅಂದರೆ 5, 8ರಲ್ಲಿ 6 ಅಂದರೆ 2, ಇಲ್ಲಿ 2 ಉಳಿತು, 2 ಹಾಗೆ ಬರೀತೀನಿ. ಈಗ AB ಏನಾಗುತ್ತೆ ಅಂದರೆ AB² 225 ಆದಾಗ AB √225 ಆಗುತ್ತೆ. ನಾನು ಇಲ್ಲಿ ABಯನ್ನು 225ರ ವರ್ಗಮೂಲ, ದ ಸ್ಕ್ವೇರ್ ರೂಟ್ ಆಫ್ 225 ಇಸ್ 15 ಬರುತ್ತೆ. ಆ ಪ್ರಕಾರವಾಗಿ ನಾವು ಇವಾಗ ABಯನ್ನು 15 ಅಂತ ತಿಳ್ಕೊಂಡ್ವಿ. ಈಗ ನಮಗೆ ಲಂಬಕೋನ ತ್ರಿಭುಜದ 3 ಬಾಹುಗಳು ಸಿಕ್ಕಿದೆ. ಈಗ ನಾವು ಉಳಿದೆಲ್ಲ ಅನುಪಾತಗಳನ್ನು ಕಂಡುಹಿಡಿಯೋಣ. ಮೊದಲನೇದಾಗಿ sin theta. sin theta ಅಂದ್ರೇನು? ಆಪೋಸಿಟ್ ಬೈ ಹೈಪಾಟೆನ್ಯೂಸ್. ಆಪೋಸಿಟ್ ಬೈ ಹೈಪಾಟೆನ್ಯೂಸ್. ಆಪೋಸಿಟ್ ಅಂದರೆ ಯಾವುದು? ಇಲ್ಲಿ ಆಪೋಸಿಟ್ ಅಂದರೆ 15. ಹೈಪಾಟೆನ್ಯೂಸ್ ಅಂದರೆ ಯಾವುದು? ಚಿತ್ರದಲ್ಲಿ ಹೈಪಾಟೆನ್ಯೂಸ್ ಅಂದರೆ 17. ಇಲ್ಲಿ ನಂತರದಲ್ಲಿ ಜೊತೆಗೆ ಏನು ಮಾಡ್ಕೊತ ಹೋಗ್ಬೇಕಂದ್ರೆ, ಈಗ ನಾವು ತ್ರಿಕೋನಮಿತಿಯ ಸೂತ್ರಗಳನ್ನು ನೋಡುವಾಗ ಅದರಲ್ಲಿ ವಿಲೋಮ ಅನುಪಾತವನ್ನು ನೋಡಿದ್ವಿ, ಅಂದರೆ ರೆಸಿಪ್ರೋಕಲ್ ರಿಲೇಶನ್ಶಿಪ್ಗಳನ್ನು ನಾವು ನೋಡಿದ್ವಿ. ಆ ಪ್ರಕಾರವಾಗಿ sin ಥೀಟಾದ ವಿಲೋಮ ರೆಸಿಪ್ರೋಕಲ್ ಯಾವುದು ಅಂದರೆ ಕೊಸೆಕೆಂಟ್ ಥೀಟಾ. ಹಾಗಾಗಿ ನಾವು ಇಲ್ಲಿ ನೇರವಾಗಿ ಈ ಥರ ಸಮಸ್ಯೆಗಳಲ್ಲಿ ನೇರವಾಗಿ sin ಥೀಟಾ ನಮಗೆ ಗೊತ್ತಾದಾಗ ನೇರವಾಗಿ ಕೊಸೆಕೆಂಟ್ ಥೀಟಾನು ಸಹ ಬರೆದ್ಬಿಡ್ಬೇಕು. ಕೊಸೆಕೆಂಟ್ ಥೀಟಾ is equal to ಹೈಪಾಟೆನ್ಯೂಸ್ ಬೈ ಆಪೋಸಿಟ್ ಅಂದರೆ ಏನಾಗುತ್ತೆ?
17/15 ಆಗುತ್ತೆ. ಕಾಸ್ ಥೀಟಾವನ್ನು ಅವರೇ ಕೊಟ್ಟಿದ್ದಾರೆ. ಕಾಸ್ ಥೀಟಾ ಬಂದಿದೆ ಅಂದರೆ ಕಾಸ್ ಥೀಟಾದ ವಿಲೋಮ ಏನು? ಸೀಕೆಂಟ್ ಥೀಟಾ. ಸೀಕೆಂಟ್ ಥೀಟಾ ಈಸ್ ಈಕ್ವಲ್ ಟು ಹೈಪಾರ್ಟಿನ್ಯೂಸ್ ಬೈ ಅಡ್ಜಸೆಂಟ್. ಹೈಪಾರ್ಟಿನ್ಯೂಸ್ ಬೈ ಅಡ್ಜಸೆಂಟ್ ಅಂದರೆ ಹೈಪಾರ್ಟಿನ್ಯೂಸ್ ಅಂದರೆ ಏನು? 17, ಅಡ್ಜಸೆಂಟ್ ಅಂದರೆ 8. ನೋಡಿ, ಕಾಸ್ ಥೀಟಾ ಸೀಕೆಂಟ್ ಥೀಟಾ ಸಿಕ್ತು, ಸೈನ್ ಥೀಟಾ ಕೊಸೆಕೆಂಟ್ ಥೀಟಾ ಸಿಕ್ತು. ಈಗ ಉಳಿದಂತೆ ಟ್ಯಾನ್ ಥೀಟಾವನ್ನು ನೋಡೋಣ. ಟ್ಯಾನ್ ಥೀಟಾವನ್ನು ಎರಡು ರೀತಿಯಲ್ಲಿ ನಾವು ನೆನ್ಪಿಟ್ಕೋಬಹುದು. ಒಂದು, ಟ್ಯಾನ್ ಥೀಟಾ ಅಂದರೆ ಅನುಪಾತ ಹೇಳೋದಾದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಒಂದು. ಆಪೋಸಿಟ್ ಯಾವುದಲ್ಲಿ? 15 ಆಪೋಸಿಟ್. ಅಡ್ಜಸೆಂಟ್ ಯಾವುದು ಅಂದರೆ ಅಡ್ಜಸೆಂಟ್, ಇಲ್ಲಿ ಅಡ್ಜಸೆಂಟ್ 8. ಟ್ಯಾನ್ ಥೀಟಾ ಸಿಕ್ಕ ಕೂಡಲೇ ನಮಗೆ ಕಾಟ್ ಥೀಟಾ. ಕಾಟ್ ಥೀಟಾ ಅಂದರೆ ಟ್ಯಾನ್ ಥೀಟಾದ ವಿಲೋಮ, ರೆಸಿಪ್ರೋಕಲ್ ಇರುತ್ತೆ. ಹಾಗಾಗಿ ಆಪೋಸಿಟ್ ಬೈ ಅಡ್ಜಸೆಂಟ್ ಇರೋದು ಅಡ್ಜಸೆಂಟ್ ಬೈ ಹೈಪಾರ್ಟಿನ್ಯೂಸ್ ಆಗಿರುತ್ತೆ. ಅಡ್ಜಸೆಂಟ್ ಬೈ ಹೈಪಾರ್ಟಿನ್ಯೂಸ್ ಅಂದರೆ 8/15. ಈ ಪ್ರಕಾರವಾಗಿ ಒಂದು ಅನುಪಾತವನ್ನು ಅವರು ಕೊಟ್ಟಾಗ ನಾವು ಉಳಿದೆಲ್ಲ ಅನುಪಾತಗಳನ್ನು ಅಥವಾ ಯಾವುದಾದ್ರೂ 1-2 ಅನುಪಾತಗಳನ್ನು ಸಹ ಪರೀಕ್ಷೆಯಲ್ಲಿ ಕೇಳುವ ಸಂಭವ ಇರುತ್ತೆ. ಹಾಗಾಗಿ ಇದು ಮೊದಲನೇದಾಗಿ ಈ ಲೆಕ್ಕವನ್ನು ನೋಡಿದ್ದಾಯಿತು. ಈಗ ಮುಂದಿನ ಲೆಕ್ಕವನ್ನು ನೋಡೋಣ. ಈಗ ಎರಡನೇ ಲೆಕ್ಕವನ್ನು ನೋಡೋಣ. ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 1/3 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಇಂಟು ಕೊಸೆಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ. ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು 1/3 ಆದಾಗ ಕೊಸೆಕೆಂಟ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು ಕೊಸೆಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಈಗ ಈ ಲೆಕ್ಕಕ್ಕೂ ಹಿಂದಿನ ಲೆಕ್ಕಕ್ಕೂ ಏನು ವ್ಯತ್ಯಾಸ ಅಂದರೆ ಅದರಲ್ಲಿ ಉಳಿದೆಲ್ಲ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಇಲ್ಲಿ ಒಂದು 4 ಅನುಪಾತಗಳನ್ನು ಕಂಡುಹಿಡಿದು ಅದಕ್ಕೆ ತಕ್ಕಂತೆ ಅವರು ಕೆಲವೊಂದು ಗುಣಾಕಾರ ಮತ್ತು ಸಂಕಲನ, ಮಲ್ಟಿಪ್ಲಿಕೇಶನ್ ಮತ್ತು ಅಡಿಷನ್ ಇರುವಂತೆ ಸಂಯೋಜಿಸಿ ಒಂದು ಲೆಕ್ಕವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಮಾಡಬೇಕೀಗ. ಮೊದಲನೇದಾಗಿ ಸೈನ್ ಥೀಟಾ ಅವರು ಬೆಲೆ ಕೊಟ್ಟಿದ್ದಾರೆ. ಸೈನ್ ಥೀಟಾ 1/3. ಸೈನ್ ಥೀಟಾ ಅಂದರೆ ಏನು? ಅನುಪಾತದಲ್ಲಿ ಹೇಳೋದಾದ್ರೆ ಆಪೋಸಿಟ್ ಬೈ ಹೈಪಾರ್ಟಿನ್ಯೂಸ್. ಹಾಗಾಗಿ ನಾನು ಮೊದಲನೇದಾಗಿ ಒಂದು ಲಂಬಕೋನ ತ್ರಿಭುಜವನ್ನು ಬರ್ಕೊಳ್ಳೋಣ. ABC ಲಂಬಕೋನ ತ್ರಿಭುಜ 90 ಡಿಗ್ರಿ ಇರುತ್ತೆ. ಇದನ್ನು ಸಿ ನಲ್ಲಿ ನಾನು ಥೀಟಾ ನಿಗದಿಪಡಿಸ್ಕೊಳ್ತೇನೆ. ಅವಾಗ ಅಪೋಸಿಟ್ ಯಾವುದು ಆಗುತ್ತೆ ಅಂದರೆ AB ಆಪೋಸಿಟ್ ಆಗುತ್ತೆ, ಹೈಪಾರ್ಟಿನ್ಯೂಸ್ ಆಗುತ್ತೆ. AC ಅನ್ನೋದು, BC ಅನ್ನೋದು ಅಡ್ಜಸೆಂಟ್ ಆಗುತ್ತೆ. ಈಗ ಅಪೋಸಿಟ್ ಬೈ ಹೈಪಾರ್ಟಿನ್ಯೂಸ್ ಇದ್ದಾಗ ಅಪೋಸಿಟ್ ಇದು 1 ಆಗುತ್ತೆ, 3 ಹೈಪಾರ್ಟಿನ್ಯೂಸ್ ಆಗುತ್ತೆ. ನನಗೀಗ ಅಡ್ಜಸೆಂಟ್ BC ಬೇಕು. ಆ BCಯನ್ನು ಪೈಥಾಗೊರಸ್ ಪ್ರಮೇಯದಿಂದ ಕಂಡುಹಿಡಿಯೋಣ. ಪೈಥಾಗೊರಸ್ ಸೂತ್ರ ಹಾಕ್ತೀನಿ. AC² is equal to AB² plus BC². ಇದು ಹೈಪಾರ್ಟಿನ್ಯೂಸ್ ಸ್ಕ್ವೇರ್ is equal to ಅದರ್ 2 ಸೈಡ್ಸ್ಗಳ ಸ್ಕ್ವೇರ್ಗಳು, AB² plus BC². ಈಗ AC ಎಷ್ಟಿದೆ? 3 ಸ್ಕ್ವೇರ್ ಇದೆ. 3 ಇದೆ, ಅದನ್ನು ಸ್ಕ್ವೇರ್ ಬರ್ತೀನಿ. AB 1, ಅದು ಸ್ಕ್ವೇರ್ ಆಯಿತು. ನಂತರದಲ್ಲಿ BC ಕಂಡುಹಿಡಿಯಬೇಕಿದೆ, ಹಾಗೆ ಬರ್ಕೊಳ್ತೀನಿ. 3 ಸ್ಕ್ವೇರ್ ಅಂದರೆ ಏನು? 3 × 3 ಅಂದರೆ 9. 1 × 1 ಅಂದರೆ 1 ಪ್ಲಸ್ BC². ಈಗ BCಯನ್ನು ನಾವು ಇಟ್ಕೊಂಡು ಪ್ಲಸ್ 1 ಈಚೆಗೆ ಸ್ಥಳಾಂತರಿಸಿದರೆ, ಟ್ರಾನ್ಸ್ಪೊಸಿಷನ್ ಮಾಡಿದರೆ ಏನಾಗುತ್ತೆ? 9 - 1 ಆಗುತ್ತೆ. 9 - 1 ಅಂದರೆ ಏನು? BC² is equal to 9 - 1 ಅಂದರೆ 8 ಆಗುತ್ತೆ. BC ಅಂದಾಗ √8 ಆಯಿತು. ಈ 8ಅನ್ನು ನಾನು ಇನ್ನೂ ಸುಲಭೀಕರಿಸ್ಕೊಳ್ಳೋಣ. ಇದನ್ನು ಇನ್ನೂ ಸುಲಭೀಕರಿಸಿದಾಗ ಏನಾಗುತ್ತೆ? 4 2 8 ಅಂತ ಬರೆದಾಗ 4ರ ವರ್ಗಮೂಲ ಸ್ಕ್ವೇರ್ ರೂಟ್ ಸಿಗುತ್ತೆ. 4ರ ಸ್ಕ್ವೇರ್ ರೂಟ್ ಏನಪ್ಪ ಅಂದರೆ 2 ಹೊರಗೆ ಬರುತ್ತೆ. ಈ 2 ಅನ್ನೋದು ಹಾಗೆ ಇರೋದ್ರಿಂದ 2√2 ಆಗುತ್ತೆ. BC 2√2 ಸಿಕ್ತು. ಇಲ್ಲಿ ಬರೆದು ಬಿಡ್ತೀನಿ ಅದನ್ನು. BC 2√2 ಸಿಕ್ಕಿದೆ. ಈಗ ಒಂದು ಸೈನ್ ಥೀಟಾ ಸಿಕ್ಕಾಗಿದೆ. ಉಳಿದೆಲ್ಲವೂ ಕಂಡುಹಿಡಿಯೋಣ. ಸೈನ್ ಥೀಟಾ ಸಿಕ್ಕಾದ್ಮೇಲೆ ನನಗೆ ಆರಾಮಾಗಿ ಸಿಗ್ತಿದ್ದೆ ಅಂದರೆ ಕೊಸೆಕೆಂಟ್ ಥೀಟಾ, ಅದರ ವಿಲೋಮ ಅನುಪಾತ 1/3 ಇರೋದು 3/1 ಅಥವಾ 3 ಆಗುತ್ತೆ. ನಂತರದಲ್ಲಿ ಕಾಸ್ ಥೀಟಾ
ಕಾಸ್ ಥೀಟಾ ಏನು ಅಡ್ಜಸೆಂಟ್ ಬೈ ಹೈಪಾರ್ಟಿನ್ಯೂಸ್. ಅಡ್ಜಸೆಂಟ್ ಎಷ್ಟಿದೆ ಅದೀಗ 2√2 ಅಡ್ಜಸೆಂಟ್, ಹೈಪಾರ್ಟಿನ್ಯೂಸ್ 3 ಇದೆ. ಕಾಸ್ ಥೀಟಾ ಸಿಕ್ಕ ಕೂಡಲೇ ನಾವು ಸೀಕೆಂಟ್ ಥೀಟಾವನ್ನು ಬರೀಬೋದು. ಸೀಕೆಂಟ್ ಥೀಟಾ ಹೈಪಾರ್ಟಿನ್ಯೂಸ್ ಬೈ ಅಡ್ಜಸೆಂಟ್, ಹೈಪಾರ್ಟಿನ್ಯೂಸ್ ಅಂದರೆ 3, ಅಡ್ಜಸೆಂಟ್ ಬಂದರೆ 2√2. ಈಗ ಎಲ್ಲ ಸಿಕ್ಕಂಗಿತ್ತು. ಕಾಸ್ ಥೀಟಾ ಸಿಕ್ಕಿದೆ, ಕೊಸೆಕೆಂಟ್ ಥೀಟಾ ಸಿಕ್ಕಿದೆ, ಟ್ಯಾನ್ ಥೀಟಾ ಬೇಕು. ಟ್ಯಾನ್ ಥೀಟಾ ಒಂದು ಕಂಡು ಹಿಡಿದ್ಬಿಡೋಣ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಯಾವುದು? ಆಪೋಸಿಟ್ ಅಂದರೆ 1, ಅಡ್ಜಸೆಂಟ್ ಅಂದರೆ 2√2. ಈಗ ಕಾಟ್ ಥೀಟಾ ಈ ಲೆಕ್ಕಕ್ಕೆ ಬೇಡ, ಆದರೆ ಬರಿಬೋದು. ಕಾಟ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಅಪೋಸಿಟ್ ಅಂದರೆ 2/2√2 ಡಿವೈಡೆಡ್ ಬೈ 1 ಆಗುತ್ತೆ. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಒಂದು ಲೆಕ್ಕದನ್ನು ಸಹ ಸುಲಭಗೊಳಿಸ್ಬಿಡೋಣ. ಕಾಸ್ ಥೀಟಾ ಇಂಟು ಏನು ಕೊಟ್ಟಿದ್ದಾರೆ, ಕಾಸ್ ಥೀಟಾ ಇಂಟು ಕೊಸೆಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಇದೆ. ನೋಡೋಣ ಈಗ. ಕಾಸ್ ಥೀಟಾ ಅಂದರೆ ಏನಿದೆ, 2√2 ಡಿವೈಡೆಡ್ ಬೈ 3 ಇದೆ, ಇಂಟು ಕೊಸೆಕೆಂಟ್ ಥೀಟಾ ಅಂದರೆ 3/1 ಅಂದರೆ 3 ಪ್ಲಸ್ ಟ್ಯಾನ್ ಥೀಟಾ ಅಂದರೆ 1/2√2 ಇಂಟು ಸೀಕೆಂಟ್ ಥೀಟಾ ಅಂದರೆ 3 ಡಿವೈಡೆಡ್ ಬೈ 2√2. ಈಗ ಇದನ್ನು ಸುಲಭಗೊಳಿಸೋಣ. ಇದು ಅಂಶದಲ್ಲಿದೆ, ಇದು ಛೇದದಲ್ಲಿದೆ. ನ್ಯೂಮರೇಟರ್ ಡಿನಾಮಿನೇಟರ್ಲಿದೆ. ನಾನು ಹೊಡೆದೆ ಭಾಗಿಸಿದ್ದೇನೆ. ನಂತರದಲ್ಲಿ ಹಾಗಾಗಿ ಇಲ್ಲಿ ಉಳಿದಿದ್ದೇನು ಅಂದರೆ 2√2 ಉಳಿತು. ಇಲ್ಲಿ ಅಂಶವನ್ನು ಗುಣಾಕಾರ ಮಾಡುವಾಗ ಅಂಶವನ್ನು ಗುಣಿಸ್ಬಿಡೋಣ, ಛೇದವನ್ನು ಗುಣಿಸೋಣ. 1 3 3 ಡಿವೈಡೆಡ್ ಬೈ, ಈಗ ನೋಡಬೇಕು ಹೊರಗಿರೋದನ್ನು ಗುಣಿಸ್ಬೇಕು, 2 4. ಈಗ ವರ್ಗಮೂಲದ ಒಳಗಿರೋದನ್ನು 2 4 ಆಯಿತು, ಅದು ಸಹ 4 ಆಯಿತು. ಈಗ ಇದನ್ನು ಸುಲಭಗೊಳಿಸಿದಾಗ 2√2 ಹಾಗೆ ಇರುತ್ತೆ, ಪ್ಲಸ್ 3 ಡಿವೈಡೆಡ್ ಬೈ 4 ಹಾಗೆ ಇರಲಿ. 4ರ ವರ್ಗಮೂಲ 2 ಆಯಿತು. ಈಗ ಸುಲಭಗೊಳಿಸೋಣ ಇನ್ನೂ ಅದನ್ನು. 2√2 ಪ್ಲಸ್ 3 ಡಿವೈಡೆಡ್ ಬೈ 4 8 ಆಯಿತು. 4 8. ಈಗ ಇಲ್ಲಿ ಛೇದದಲ್ಲಿ 1 ಇದೆ ಅಂತ ತಿಳ್ಕೊಂಡು ನಾವು ಓರೆ ಗುಣಕಾರವನ್ನು ಮಾಡೋಣ. ಈಗ ಮೊದಲನೇದಾಗಿ 8 8 ಛೇದವನ್ನು ಗುಣಿಸ್ತೀನಿ, 8 8. ಈಗ ಓರೆ ಗುಣಕಾರ ಮಾಡಿದರೆ 8 16√2 ಪ್ಲಸ್ 3 3 ಆಯಿತು. 16√2 ಪ್ಲಸ್ 3 ಈ ಥರ ಇದ್ದಾಗ ನಮಗೆ ಅದು ಸಜಾತಿ ಅಂತ ಅನಿಸೋದಿಲ್ಲ. ಹಾಗಾಗಿ ನಾವು ಉತ್ತರವನ್ನು ಇಲ್ಲಿಗೆ ಇಟ್ಟುಬಿಡ್ಬೋದು. ಹಾಗಾಗಿ ಕೊಟ್ಟಿರುವಂತಹ ಕಾಸ್ ಥೀಟಾ ಇಂಟು ಕೊಸೆಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ, ಇದಕ್ಕೆ ಉತ್ತರ 16√2 ಪ್ಲಸ್ 3 ಡಿವೈಡೆಡ್ ಬೈ 8 ಅಂತ ಹೇಳ್ಬೋದು. ಈಗ ಮುಂದಿನ ಲೆಕ್ಕವನ್ನು ಮಾಡೋಣ. ಈಗ ತ್ರಿಕೋನಮಿತಿ ಅನುಪಾತಗಳ ಮೇಲಿನ ಸಮಸ್ಯೆಯಲ್ಲಿ ಮತ್ತೊಂದು ಮಾಡೋಣ. ಇಫ್ ಟ್ಯಾನ್ ಎ ಇಸ್ ಈಕ್ವಲ್ ಟು 2, ದೆನ್ ಇವಾಲ್ಯುಯೇಟ್ ಸೀಕೆಂಟ್ ಎ ಇಂಟು ಸೈನ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಕೊಸೆಕೆಂಟ್ ಎ ಅಂತ ಇದೆ. ಟ್ಯಾನ್ ಎ ಎಂಬುದು 2 ಆದಾಗ ಸೀಕೆಂಟ್ ಎ ಇಂಟು ಸೈನ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಕೊಸೆಕೆಂಟ್ ಎ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಮೊದಲನೇದಾಗಿ ಸೊಲ್ಯೂಷನ್ ಅನ್ನು ಕಂಡುಹಿಡಿಯೋಣ. ಪರಿಹಾರ ಟ್ಯಾನ್ ಎ ಈಸ್ ಈಕ್ವಲ್ ಟು 2 ಆಗಿದೆ. ಅದರ ಅರ್ಥ ಏನಂದರೆ 1 ಟ್ಯಾನ್ ಎ 2/1 ಅನ್ನೋ ಅರ್ಥ ಬರುತ್ತೆ. ಟ್ಯಾನ್ ಎ ಅಂದರೆ ಏನು? ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ. ನಾವು ಒಂದು ಲಂಬಕೋನವನ್ನು ಬರ್ಕೊಂಡು ಅದರಲ್ಲಿ ಗುರುತಿಸ್ಕೊಳ್ಳೋಣ. ಇ ಬಿ ಸಿ ಶೃಂಗಗಳಿರುವಂಥ ಲಂಬಕೋನ ಇದು. ಈಗ ಇದರಲ್ಲಿ ಈ ಸಿ ಅನ್ನು ನಾವು ಥೀಟಾ ಅಥವಾ ಇಲ್ಲಿ ಎ ಅಂತ ಇರೋದ್ರಿಂದ ಎ ಅಂತ ತಗೊಂಡಾಗ ಆಪೋಸಿಟ್ ಆಗುತ್ತೆ ಎ ಬಿ. ಇದು ಹೈಪಾರ್ಟಿನಸ್ 90 ಡಿಗ್ರಿ ಎಲ್ಲಿರೋದು. ಬಿ ಸಿ ಅಡ್ಜಸೆಂಟ್ ಆಗುತ್ತೆ. ಈಗ ನಾವು ಮುಂದುವರೆದು ನೋಡಿದಾಗ ಇಲ್ಲಿ ಕೊಟ್ಟಿದ್ದಾರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್
ಎರಡು ಮೂಲಮಾನ ಅಡ್ಜಸೆಂಟ್ ಒಂದು ಇದ್ದಾಗ ಹೈಪೋಟೆನಸ್ ಕಂಡುಹಿಡಿಯೋಣ. ಪೈಥಾಗರಸ್ ಪ್ರಮೇಯ ಹಾಕೋಣ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಅಂದರೆ ಕಂಡುಹಿಡಿಯಲೇಬೇಕು. ಎ ಬಿ ಅಂದರೆ 2 ಸ್ಕ್ವೇರ್ ಪ್ಲಸ್ ಬಿ ಸಿ ಅಂದರೆ 1 ಸ್ಕ್ವೇರ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ 4 ಪ್ಲಸ್ 1 ಸ್ಕ್ವೇರ್ ಅಂದರೆ 1. ಈಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 1 5 ಆಗುತ್ತೆ. ಎ ಸಿ ಏನಾಗುತ್ತೆ ಅಂದರೆ ಸ್ಕ್ವೇರ್ ರೂಟ್ 5 ಆಗುತ್ತೆ. ಈಗ ಎ ಸಿ ಎಂಬುದೇ ರೂಟ್ 5 ಆಗುತ್ತೆ. ಹಾಗಾಗಿ ಹೈಪೋಟೆನಸ್ ಬೆಲೆ ಏನಾಗುತ್ತೆ ರೂಟ್ 5. ಈಗ ನಾವು ಉಳಿದೆಲ್ಲ ಅನುಪಾತಗಳನ್ನು ಕಂಡುಹಿಡ್ಕೊಂಡ್ಬಿಡೋಣ. ಸೀಕೆಂಟ್ ಎ ಅಂದರೆ ಏನು? ಸೀಕೆಂಟ್ ಎ ಅಂದರೆ ಕಾಸ್ ಎ ಅನ್ನು ನೆನಪು ಮಾಡ್ಕೊಳ್ಳೋಣ. ಕಾಸ್ ಎ ಅಂದರೆ ಏನಾಗುತ್ತೆ? ಮೊದಲನೇದಾಗಿ ಆಪೋಸಿಟ್ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಕಾಸ್ ಎ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ನೋಡಿ, ಸೈನ್ ಕಾಸ್ ಟ್ಯಾನ್ ಈ ಮೂರುಗಳನ್ನು ನಾವು ನೆನಪಿಟ್ಕೊಂಡು ಉಳಿದಿದ್ದೆಲ್ಲದನ್ನು ಸಹ ಕಂಡುಹಿಡಬಹುದು. ನೇರವಾಗಿ ಸೀಕೆಂಟ್ ಥೀಟಾವನ್ನು ಬರೀಬಹುದು, ಆದರೆ ಕಾಸನ್ನು ನಾವು ಸಾಮಾನ್ಯವಾಗಿ ಬಳಸ್ತಿರೋದ್ರಿಂದ ಇದು ನೆನಪಿತ್ತು ಅಂದರೂ ಸಹ ಸೀಕೆಂಟನ್ನು ಬರೀಬಹುದು. ಅಡ್ಜಸೆಂಟ್ ಬೈ ಹೈಪೋಟೆನಸ್, ಅಡ್ಜಸೆಂಟ್ ಅಂದರೆ 1, ಹೈಪೋಟೆನಸ್ ಅಂದರೆ ರೂಟ್ 5. ಆ ಪ್ರಕಾರದಲ್ಲಿ ಸೀಕೆಂಟ್ ಎ ಅಂದರೆ ರೂಟ್ 5/1 ಅಂತ ಬರೀಬಹುದು. ನಂತರದಲ್ಲಿ ಸೈನ್ ಅನ್ನು ಹೇಳಿದಾಗ ಸೈನ್ ಎ ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಬೈ ಹೈಪೋಟೆನಸ್ ಏನಿದೆ? ಆಪೋಸಿಟ್ ಅಲ್ಲಿ 2 ಇದೆ, ಹೈಪೋಟೆನಸ್ ಅಲ್ಲಿ ರೂಟ್ 5 ಇದೆ. ಒಮ್ಮೆ ಸೈನ್ ಥೀಟಾ ಸಿಕ್ತು ಅಂದರೆ, ಸೈನ್ ಎ ಸಿಕ್ತು ಅಂದರೆ ಕೊಸೆಕೆಂಟ್ ಎ ಅನ್ನು ನಾನು ಅದರ ವಿಲೋಮವನ್ನು ಬರೀತೀನಿ ರೂಟ್ 5/2. ಹಾಗಾಗಿ ನಾವು ಉಳಿದಂತೆ ಇರೋದು ಯಾವುದು ಅಂದರೆ ಟ್ಯಾನ್ ಅಷ್ಟೇ ಉಳಿದಿದೆ. ಹಾಗಾಗಿ ಟ್ಯಾನ್ ಅನ್ನು ಬರಿತೇನೆ. ಟ್ಯಾನ್ ಅಂದ್ರೇನು? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಯಾವುದು ಇಲ್ಲಿ? 2, ಅಡ್ಜಸೆಂಟ್ ಯಾವುದು? 1. ಹಾಗೆ ನೋಡಿದ್ರೆ ಟ್ಯಾನ್ ಅವರೇ ಕೊಟ್ಟುಬಿಡ್ತಾರೆ. ಟ್ಯಾನ್ ಅವರೇ ಕೊಟ್ಟಿರೋದ್ರಿಂದ ಲೆಕ್ಕವನ್ನು ಅಲ್ಲಿ ಹೇಗಿದೆ ಆ ಲೆಕ್ಕವನ್ನು ನಾನು ಇಲ್ಲಿ ಬಿಡಿಸ್ಬಿಡ್ತೀನಿ. ಸೀಕೆಂಟ್ ಎ ಇಂಟು ಸೈನ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಕೊಸೆಕೆಂಟ್ ಎ ಎಂಬುದು ಲೆಕ್ಕ ಆಗಿದೆ. ಈಗ ಸೀಕೆಂಟ್ ಎ ಅಂದರೆ ಏನು? ರೂಟ್ 5 ಇಂಟು ಸೈನ್ ಎ ಅಂದರೆ 2 ರೂಟ್ 5 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಫಸ್ಟ್ ಟ್ಯಾನ್ ಎ ಅಂದರೆ 2 ಅಷ್ಟೇ. 2/1 ಅಂದರೆ ಅದು 2 ಅಂತ ಅರ್ಥ. ಇಲ್ಲಿ ಟ್ಯಾನ್ ಎ ಅಂದರೆ 2, ಟ್ಯಾನ್ ಸ್ಕ್ವೇರ್ ಕೇಳೋದ್ರಿಂದ ಅದಕ್ಕೆ ಒಂದು ವರ್ಗವನ್ನು ಹಾಕ್ತೀನಿ, ಸ್ಕ್ವೇರ್ ಅನ್ನು ಹಾಕ್ತೀನಿ. ಈಗ ಕೊಸೆಕೆಂಟ್ ಎ ಅಂದರೆ ಏನು? ರೂಟ್ 5/2, ರೂಟ್ 5/2. ಈಗ ನೋಡಿ, ಇಲ್ಲಿ ಇಂಟು ಚಿಹ್ನೆ ಇರೋದ್ರಿಂದಾಗಿ ಅಂಶ ಛೇದ ಆಗುತ್ತೆ, ಹೊಡಿಬೋದು. ಈಗ ಇಲ್ಲಿ ಉಳಿದಂತೆ ಇರೋದು 2 ಮತ್ತೆ 2 ಸ್ಕ್ವೇರ್ ಅಂದರೆ 2 × 2 4 ಮೈನಸ್ ರೂಟ್ 5/2 ಆಯಿತು. ಈಗ ಇದನ್ನು ಮುಂದುವರಿಸೋಣ. 2 + 4 ಅಂದರೆ 6, 6 ಮೈನಸ್ ರೂಟ್ 5/2 ಆಯಿತು. ಈಗ ಇನ್ನು ಸುಲಭಗೊಳಿಸೋಣ ಇದನ್ನು. ಇಲ್ಲಿ ಛೇದದಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಹಾಗಾಗಿ ಊರ ಗುಣಾಕಾರ ಮಾಡೋಣ. ಮೊದಲನೇದಾಗಿ ಛೇದವನ್ನು ಗುಣಿಸ್ಬಿಡ್ತೀನಿ. 2 × 2. ಈಗ ಊರ ಗುಣಾಕಾರ ಮಾಡೋಣ. 6 × 12 ಮೈನಸ್ ಈ ಮೈನಸ್ ತಿನ್ನಿ ರೂಟ್ 5 1 ರೂಟ್ 5 12 ಮೈನಸ್ ರೂಟ್ 5/2 ಅನ್ನೋದು ಬಂದಿದೆ. ಇದೇ ನಾವು ಸುಲಭೀಕರಿಸಿದ ರೂಪ ಅಂತ ತಿಳ್ಕೊಂಡು ಉತ್ತರವಾಗಿ ಇದನ್ನೇ ಇಡಬಹುದು. ಕೊಟ್ಟಿರುವಂಥ ಲೆಕ್ಕಕ್ಕೆ ಇದು ಉತ್ತರ ಆಗಿರುತ್ತೆ. ಈಗ ಮುಂದಿನ ಲೆಕ್ಕವನ್ನು ಮಾಡೋಣ. ನೀವೆಲ್ಲರೂ ಈಗ ಹಾಳೆ ಮತ್ತು ಪೆನ್ನನ್ನು ಇಟ್ಕೊಂಡು ಲೆಕ್ಕಗಳನ್ನ ಕಲಿತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಮುಂದಿನ ಲೆಕ್ಕವನ್ನು ನೋಡೋಣ. ಸೈನ್ ಥೀಟಾ = 4/5 ಆದಾಗ 4 ಟ್ಯಾನ್ ಥೀಟಾ ಮೈನಸ್ 5 ಕಾಸ್ ಥೀಟಾ ಡಿವೈಡೆಡ್ ಬೈ ಸೆಕೆಂಡ್ ಥೀಟಾ ಪ್ಲಸ್ 4 ಕಾಟ್ ಥೀಟಾ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ವೆನ್ ಸೈನ್ ಥೀಟಾ = 4/5 then find the value of 4 tan theta minus 5 cos theta divided by secant theta plus 4 cot theta ಅಂತ ಕೊಟ್ಟಿದ್ದಾರೆ. ಈಗ ಇದಕ್ಕೆ ಪರಿಹಾರ ಸೊಲ್ಯೂಷನ್ ಅನ್ನು ಕಂಡುಹಿಡಿಯೋಣ.
ಸೈನ್ ಥೀಟಾ ಅಂದಾಗ 4/5 ಅಂದರೆ ಆಪೋಸಿಟ್ ಬೈ ಹೈಪಾಟೆನ್ಯೂಸ್. ಒನ್ಸ್ ಅಗೇನ್ ನಾವು ಇಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನು ಬರ್ಕೊಳ್ಳೋಣ. ಈ ಬಿ ಸಿ ಆಗಿದೆ, ಬಿ ನಲ್ಲಿ ಲಂಬಕೋನ ಇದೆ. ಈಗ ಆಪೋಸಿಟ್ ಇದನ್ನು ಥೀಟಾ ಅಂತ ತೆಗೆದುಕೊಳ್ಳೋಣ. ಥೀಟಾ ಅಂತ ಬಂದಾಗ ಎ ಬಿ ಆಪೋಸಿಟ್ ಹೈಪಾಟೆನ್ಯೂಸ್, ಎ ಸಿ ಬಿ ಸಿ ಅಡ್ಜಸೆಂಟ್. ಈಗ ಆಪೋಸಿಟ್ ಬೈ ಹೈಪಾಟೆನ್ಯೂಸ್ ಅಂದರೆ ಆಪೋಸಿಟ್ 4, ಹೈಪಾಟೆನ್ಯೂಸ್ 5. ನಮಗೆ ತುಂಬ ಮೊದಲನೇದಾಗಿ ಸಿಗುವಂಥ ಒಂದು ಪೈಥಾಗೋರಿಯ ತ್ರಿವಳಿ ಯಾವುದಪ್ಪ ಅಂದರೆ, ಪೈಥಾಗೋರಿಯ ಟ್ರಿಪ್ಲೆಟ್ ಯಾವುದಪ್ಪ ಅಂದರೆ 3, 4, 5. ಅದೊಂದು ನೆನಪಿತ್ತು ಅಂದರೆ ನೇರವಾಗಿ ನಾವು ಇಲ್ಲಿ 3 ಅಂತ ಬರಿಬೋದು, ಇಲ್ಲ ಪೈಥಾಗರಸ್ ಪ್ರಮೇಯವನ್ನು ಮತ್ತೊಮ್ಮೆ ಹಾಕಿ ಬರಿಬೋದು. ಆದರೂ ನಾನು ಪೈಥಾಗರಸ್ ಪ್ರಮೇಯವನ್ನು ಹಾಕ್ತೇನೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರ್ಕೊಂಡ್ರೆ, ಎ ಸಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ನನಗಿನ್ನೂ ಗೊತ್ತಿಲ್ಲ, ಹಾಗಾಗಿ ಅದನ್ನು ಬಿ ಸಿ ಸ್ಕ್ವೇರ್ ಅಂತಲೇ ಬರೀತೇನೆ. 3 ಅನ್ನೋದು ಗೊತ್ತಿದೆ, ಆದರೆ ನಾವು ಅದನ್ನು ಕಂಡು ಹಿಡಿಯೋಣ ಮತ್ತೊಂದು ಸರಿ. 5 ಸ್ಕ್ವೇರ್ ಅಂದರೆ 25, 4 ಸ್ಕ್ವೇರ್ ಅಂದರೆ 16 ಪ್ಲಸ್ ಬಿ ಸಿ ಸ್ಕ್ವೇರ್. ಈಗ 25 ಪ್ಲಸ್ 16 ಇತ್ತು ಅಂದರೆ ಮೈನಸ್ 16 ಆಗುತ್ತೆ. ಬಿ ಸಿ ಸ್ಕ್ವೇರ್ ಅಲ್ಲೇ ಇರಲಿ ಅದು. ಈಗ 25ರಲ್ಲಿ 16 ಕಳೆದಾಗ 9 ಬರುತ್ತೆ. 9 ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್, ಅಥವಾ ಡಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಈಗ ಬಿ ಸಿ ಏನಾಗುತ್ತೆ ಅಂದರೆ ಸ್ಕ್ವೇರ್ ರೂಟ್ 9. ಸ್ಕ್ವೇರ್ ರೂಟ್ 9ರ ಬೆಲೆ ಏನಂದರೆ 3. ಈ 3 ಹಾಗೆ ಇದೆ. ನೇರವಾಗಿ ಕೆಲವೊಂದಿಷ್ಟು ಪಠ್ಯಪುಸ್ತಕದಲ್ಲಿ ಹುಡುಕಾಡಿದರೆ ಒಂದು 7-8 ಪ್ರಮುಖವಾದಂತಹ ಪೈಥಾಗೋರಿಯ ತ್ರಿವಳಿಗಳನ್ನು ನಾವು ಕಾಣ್ತೀವಿ. ಅದೆಲ್ಲದನ್ನು ನೆನಪಿಟ್ಕೊಂಡ್ರೆ ಇಷ್ಟೊಂದು ವರ್ಕ್ ಮಾಡೋದು ಅಥವಾ ಟೈಮ್ ಸೇವ್ ಆಗೋದು ಅನುಕೂಲ ಆಗುತ್ತೆ. ಈಗ ಅದನ್ನು ನಾವು ಉಪಯೋಗಿಸಿ ಇದರಲ್ಲಿರುವಂಥ ಎಲ್ಲ ಅನುಪಾತಗಳನ್ನು ಮೊದಲಿನಿಂದ ಬರ್ಕೊಂಡ್ಬಿಡ್ತೀನಿ. ಈಗ ನಾನು ನೇರವಾಗಿ ಬರಿತೀನಿ. 4ನೇ ಲೆಕ್ಕದಲ್ಲಿರೋದ್ರಿಂದಾಗಿ ನಾನು ನೇರವಾಗಿ ಬರಲಿಕ್ಕೆ ಶುರು ಮಾಡ್ತೀನಿ. ಟ್ಯಾನ್ ಥೀಟಾ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ 4/3 ಟ್ಯಾನ್ ಥೀಟಾದ ಬೆಲೆ. ಹಾಗೆ ಕಾಸ್ ಥೀಟಾ ಬೆಲೆ ಏನು? ಕಾಸ್ ಥೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪಾಟೆನ್ಯೂಸ್. ಅಡ್ಜಸೆಂಟ್ ಬೈ ಹೈಪಾಟೆನ್ಯೂಸ್ 3/5. ನಂತರದಲ್ಲಿ ಟ್ಯಾನ್ ಥೀಟಾ ಒಮ್ಮೆ ಸಿಕ್ಕಿದೆ ಅಂದರೆ ಕಾಟ್ ಥೀಟಾಕ್ಕೇನು ಚಿಂತೆ ಇಲ್ಲ. ಕಾಟ್ ಥೀಟಾ ಇಸ್ ಈಕ್ವಲ್ ಟು 3/4. ಕಾಸ್ ಥೀಟಾ ಒಮ್ಮೆ ಸಿಕ್ಕಿದೆ ಅಂದರೆ ಸೀಕೆಂಟ್ ಥೀಟಾವನ್ನು ನೇರವಾಗಿ ಬರೆದಿರೋಣ 5/3. ಈಗ ನೋಡಿ ಅಷ್ಟು ಸಿಕ್ಕಿದೆ, ಅದನ್ನು ನಾವು ಆದೇಶಿಸ್ಬಿಡೋಣ. ಸೊ ನಾನು ನೇರವಾಗಿ ಲೆಕ್ಕದಲ್ಲಿ ಆದೇಶಿಸ್ಬಿಡ್ತೀನಿ. 4 ಇಂಟು ಟ್ಯಾನ್ ಥೀಟಾ ಅಂದರೆ 4/3. ಇದರಲ್ಲಿರುವಂಥ ಮೈನಸ್ 5 ಕಾಸ್ ಥೀಟಾ, 5 ಇಲ್ಲೇ ಬರೆದಿದ್ದೀನಿ, ಇಂಟು ಕಾಸ್ ಥೀಟಾ ಅಂದರೆ 3/5. ಹಾಗೆ ಛೇದದಲ್ಲಿ ಸೀಕೆಂಟ್ ಥೀಟಾ ಅಂದರೆ 5/3 ಪ್ಲಸ್ 4 ಇಂಟು ಕಾಟ್ ಥೀಟಾ ಬೆಲೆ 3/4. ಈಗ ಕೆಲವೊಂದು ಅಂಶ ಛೇದದಲ್ಲಿ ಒಂದೇ ಇದನ್ನು ನೋಡಿದ್ದೀನಿ, 4 ಹೊಡಿತೀನಿ. ಈಗ ಇಲ್ಲಿ ಉಳಿದಿದ್ದೇನೆಂದರೆ 4 16/3 ಮೈನಸ್ ಚಿಹ್ನೆ ಆಗಿದೆ, 3 ಉಳಿತು. ನಂತರದಲ್ಲಿ 5/3 ಹಾಗೆ ಇದೆ, ಪ್ಲಸ್ ಇಲ್ಲಿಯಲ್ಲಿ 3 ಉಳಿತು. ಈಗ ನಾವಿಲ್ಲಿ ಛೇದದಲ್ಲಿ ಒಂದಿದೆ ಅಂತ ತಿಳ್ಕೊಳ್ಳೋಣ. ತಿಳ್ಕೊಂಡು ನಾವು ಓರೆ ಗುಣಕವನ್ನು ಮಾಡೋಣ. ಮೊದಲನೇದಾಗಿ ಅಂಶದಲ್ಲಿ ಭಿನ್ನರಾಶಿಗಳ ವ್ಯವಕಲನ 3 ಮಾಡೋಣ. ಈಗ ಓರೆ ಗುಣಕ ಮಾಡಿದರೆ 16 ಮೈನಸ್ 3 9. ಅದೇ ರೀತಿ ಛೇದದಲ್ಲೂ ಸಹ ಹಾಗೆ ಆಗುತ್ತೆ. 3 ನಂತರ ಓರೆ ಗುಣಕ ಮಾಡಿದರೆ 5 ಪ್ಲಸ್ 3 9. ಈಗ ಇದನ್ನು ಸುಲಭಗೊಳಿಸ್ಕೊಳ್ಳೋಣ. ಈಗ ಇಷ್ಟು ಬಂದಿದ ನಂತರದಲ್ಲಿ ಏನು ಮಾಡೋದು, ಇದರಲ್ಲಿರುವಂಥ ಅಂಶದಲ್ಲಿ ಒಂದು ಭಿನ್ನರಾಶಿ ಇದೆ, ಛೇದದಲ್ಲಿ ಸಹ ಒಂದು ಭಿನ್ನರಾಶಿಗಳನ್ನು ನಾವು 16ರಲ್ಲಿ 9 ಕಳೆದಾಗ ಏನು ಬರುತ್ತೆ ಅಂದರೆ 7 ಬರುತ್ತೆ. 3 ಛೇದದಲ್ಲಿ ಹಾಗೆ ಇಟ್ಕೊಂಡ್ಬಿಡ್ತೀನಿ. ಇದ್ರ ಒಟ್ಟಾರೆಯಾಗಿ ಈ ಛೇದದಲ್ಲಿ 5 ಪ್ಲಸ್ 9 ಕೂಡಿದರೆ 9ಕ್ಕೆ 5 ಕೂಡಿದರೆ 14/3 ಇದೆ. ಈ ಭಿನ್ನರಾಶಿಗಳಲ್ಲಿ ಛೇದದಲ್ಲಿರುವ 3 3
ಭಾಗಿಸಿದಾಗ ಹೊಡೆದಾಗ ಏನಾಗುತ್ತೆ, ನನಗೆ ಉಳಿಯೋದು ಅಂಶದಲ್ಲಿ 7, ಛೇದದಲ್ಲಿ 14 ಉಳಿಯುತ್ತೆ. ಇದು ಒಂದೇ ಮಗ್ಗಿನಲ್ಲಿ ಭಾಗವಾಗೋದಿದ್ರೆ 7 × 7, 7 × 14, 1/2 ಉಳಿತು. ಈ ಒಂದು ದೊಡ್ಡ ಲೆಕ್ಕ, ಅದಕ್ಕೆ ಉತ್ತರ 1/2 ಬಂದಿದೆ. ಇದು ಟ್ರಿಗ್ನೋಮೆಟ್ರಿ ಪಾಠದಲ್ಲಿರುವಂತಹ ತ್ರಿಕೋನಮಿತಿಯ ಅನುಪಾತಗಳು ಅನ್ನೋ ಒಂದು ಅಂಶದ ಮೇಲೆ ತೆಗೆದುಕೊಂಡಿರುವಂತಹ ಲೆಕ್ಕಗಳಿದು. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನೋ ವಿಚಾರದಲ್ಲಿ ನಾವು ಒಂದು 4 ಲೆಕ್ಕಗಳನ್ನು ಮಾಡ್ತೇವೆ. ಇದೇ ರೀತಿಯಾಗಿ ಈ ರೀತಿಯ ಉದಾಹರಣೆ ಲೆಕ್ಕಗಳನ್ನು ಬಿಡಿಸೋದ್ರ ಮುಖಾಂತರ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ನಾವು ಸುಲಭವಾದ ತೆಗೆದುಕೊಳ್ಳಬಹುದು ಅಂತ ನನ್ನದೊಂದು ಭಾವನೆ. ಧನ್ಯವಾದಗಳು.